ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಓಕೆ, ನಾನು ನಿಮ್ಮ ಯುವ ರೈತ ಮಾಂತೇಶ್ ಮಾತಾಡ್ತಾ ಇದ್ದೀನಿ. ಓಕೆ, ರೈತ ಮಿತ್ರರು ನೋಡ್ಬೋದು ಯಾವ ರೀತಿ ಕಬ್ಬಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ಮಾಡ್ಕೋಬೇಕು, ಅದಕ್ಕೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು. ಮತ್ತು ನೀವೇನು ಈ ಒಂದು ಕಬ್ಬಿನ ಒಂದು ಪ್ಲಾಟ್ ನೋಡ್ತಾ ಇದ್ದೀರಾ, ಈ ಒಂದು ಕಬ್ಬಿನ ಪ್ಲಾಟು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಫೆಬ್ರವರಿ 15ನೇ ತಾರೀಕು ಕಬ್ಬು ಕಟಾವ್ ಆಗೈತಿ. ಓಕೆ, ಇದು ನೋಡ್ಬೋದು, ಇದು ಕುಳೆ ಕಬ್ಬು ಐತಿ. ಇದು ಫೆಬ್ರವರಿ 15ನೇ ತಾರೀಕು ಅಂತಂದರೆ ಇವಾಗ ಜೂನ್ 15 ಬಂದರೆ 4 ತಿಂಗಳು ಆಗ್ತಾ ಬಂತು. ಓಕೆ, 4 ತಿಂಗಳಲ್ಲಿ ಕಬ್ಬು ಯಾವ ರೀತಿ ಒಂದು ಗ್ರೋತ್ ಇದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಕಬ್ಬಿನ ರೌದಿಯನ್ನು ಸುಟ್ಟಿಲ್ಲ, ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬ್ಕೊಂಡಿದ್ದೀವಿ. ಮತ್ತು ನೀವೇನಿಲ್ಲಿ ಕಬ್ಬಿನ ಸಾಲು ನೋಡ್ತಾ ಇದ್ದೀರಾ, ಇದು ಸಾಲಿಂದ ಸಾಲಿಗೆ 4 ಅಡಿ ಅಂತರ ಐತಿ. ಓಕೆ, ಇಲ್ಲಿ ನೋಡ್ಬೋದು, ಸಾಲಿಂದ ಸಾಲಿಗೆ 4 ಅಡಿ ಅಂತರ ಐತಿ. ಮತ್ತು ಇವಾಗ ಅಟ್ ಪ್ರೆಸೆಂಟ್ ನಾನು ಕಬ್ಬಿಗೆ ಕವಲಿ ಮುಖಾಂತರ ನೀರನ್ನು ಬಿಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ಕಬ್ಬಿನಲ್ಲಿ ರೈತ ಬಂದವರು ಯಾವ ರೀತಿ ಒಂದು ಇನ್ಕಮ್ನ ಜಾಸ್ತಿ ಮಾಡ್ಕೋಬೇಕು. ಮತ್ತು ಇವಾಗ ಏನೇ ನಿಮ್ಮದು ಮೊದಲೆಲ್ಲ ಇವಾಗ ನೀವು ಅಂದರೆ ಹಿಂದಿನ ಪ್ರತಿ ವರ್ಷ ನೀವೇನಾದರೂ ಕಬ್ಬನ್ನು ಬೆಳೀತಾ ಇದ್ದರೆ ನೀವು ಪ್ರತಿ ವರ್ಷ ಯಾವ ರೀತಿ ಕಬ್ಬನ್ನು ಬೆಳಿತೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವ ರೀತಿ ಬೆಳಿಬಹುದು. ಮತ್ತು ಕಬ್ಬಿನಲ್ಲಿ ನೋಡ್ಬೋದು ಗ್ರೋತ್ ಯಾವ ರೀತಿ ಸ್ಪೀಡ್ ಇದೆ ಅಂಥೇಳಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ನೋಡ್ಬೋದು, ಇವಾಗ ಇದು 4 ತಿಂಗಳ ಕಬ್ಬಿದೆ. ಓಕೆ, ಈ ಒಂದು 4 ತಿಂಗಳ ಕಬ್ಬು ಇವಾಗ ಆಲ್ರೆಡಿ ನೋಡ್ಬೋದು 5, 6, 7 ಗಣಿಕೆ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು 1, 2, 3, 4, 5, 6. ಇವಾಗ ನೋಡ್ಬೋದು 6 ಗಣಿಕೆ ಕಂಪ್ಲೀಟಾಗಿ 7ನೇ ಗಣಿಕೆ ಇವಾಗ ಸ್ಟಾರ್ಟ್ ಆಗ್ತಿದೆ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಬ್ಬಿನ ಮರಿಗಳ ಸಂಖ್ಯೆ ನೋಡ್ಬೋದು. ನಾನು ಯಾವ ರೀತಿ ಒಂದು ಸಾಲು ಬಂದುಬಿಟ್ಟು ರೌದಿಯನ್ನು ಸುಲಿತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಈ ರೀತಿ ರೌದಿ ಸುಲಿದು ಒಂದು ಸಾಲಲ್ಲಿ ತುಂಬ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಬಾಜು ಈ ಒಂದು ಸಾಲಲ್ಲಿ ಇನ್ನೂ ಕೂಡ ರೌದಿ ತೆಗೆದಿಲ್ಲ. ಓಕೆ, ರೈತ ಬಾಂಧವರು ಈ ರೀತಿ ರೌದಿ ಸುಲಿಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಈ ರೀತಿ ರೌದಿ ಸುಲಿಯೋದೆ ಹಾಗೆ ಬಿಟ್ಟರೆ ಏನೆಲ್ಲ ಇಳುವರಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಬಂದುಬಿಟ್ಟು ನಾನು ಮೇನಾಗಿ ಮಾತಾಡೋದೇನಪ್ಪ ಅಂತಂದರೆ ರೈತ ಬಾಂಧವರು ಕಬ್ಬು ಕಟಾವಾದಮೇಲೆ ಯಾರೂ ಕೂಡ ರೌದಿಯನ್ನೇ ಸುಡಕ್ಕೆ ಹೋಗಬೇಡಿ. ರೌದಿ ಸುಟ್ಟರೆ ನಿಮ್ಗೆ ಎಷ್ಟೆಲ್ಲ ರೈತ ಬಂದವರಿಗೆ ಲಾಸ್ ಐತೆ ಅಂಥೇಳಿ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ಬೋದು, ನಾನಂತೂ ಯಾವುದೇ ಕಾರಣಕ್ಕೂ ರೌದಿಯನ್ನು ಸುಟ್ಟಿಲ್ಲ. ಇದು ಸಾಲಿಂದ ಸಾಲಿಗೆ 4 ಅಡಿ ಅಂತರ ಇರೋದ್ರಿಂದ ನಾನು ಒಂದು ಸಾಲು ಹಾಗೆ ಬಿಟ್ಟು ಒಂದು ಸಾಲಿಗೆ ನಾನು ರೌದಿಯನ್ನು ತುಂಬಿಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು, ಇವಾಗ ಈ ಸಾಲನ್ನ ಖಾಲಿ ಬಿಟ್ಟಿದ್ದೀನಿ, ಈ ಸಾಲಿಗೆ ರೌದಿ ತುಂಬಿದ್ದೀನಿ. ಮತ್ತೆ ನೋಡ್ಬೋದು ಈ ಸಾಲು ಖಾಲಿ ಬಿಟ್ಟಿದ್ದೀನಿ, ಮತ್ತು ಈ ಸಾಲನ್ನ ರೌದಿನ ತುಂಬ್ಕೊಂಡಿದ್ದೀನಿ. ಓಕೆ, ತುಂಬಿರುವಂಥ ರೌದಿ ಯಾವ ರೀತಿ ಆಗಿದೆ ಅಂತಂದರೆ ಇವಾಗ ನೋಡ್ಬೋದು, ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ರೌದಿ ಸ್ಟಾರ್ಟಿಂಗ್ ಏನು ರೌದಿ ತುಂಬಿದ್ವಲ್ಲ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ರೌದಿ ಇತ್ತು ಸಾಲಲ್ಲಿ. ಇವಾಗ ಆಲ್ಮೋಸ್ಟ್ ಎಲ್ಲ ರೌದಿ ನೋಡ್ಬೋದು ಈ ರೀತಿ ಒಂದು ಗೊಬ್ಬರ ಥರ ರೆಡಿಯಾಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು ರೈತ ಬಂದವರು ಇಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಒಂದು ಕಾಂಪೋಸ್ಟ್ ಗೊಬ್ಬರ ರೆಡಿಯಾಗಿದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು. ಇವಾಗ ಆಲ್ಮೋಸ್ಟ್ ಒಂದು ಮಳೆ ಆಯ್ತಪ್ಪ ಅಂತಂದರೆ ಇದು ಯಾವುದೂ ಒಂದು ರೌದಿನ ಕೂಡ ಉಳಿಯಲ್ಲ, ಎಲ್ಲ ಕೂಡ ಒಂದು ನೀವು ಯಾವ ರೀತಿ ಒಂದು ತಿಪ್ಪೆ ಗೊಬ್ಬರನ ಯೂಸ್ ಮಾಡ್ತೀರಾ ಆ ರೀತಿ ಒಂದು ಕಾಂಪೋಸ್ಟ್ ಗೊಬ್ಬರ ಆಗಿ ಬೆಳೆಗಳಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ಏನು ನೀವು ತುಂಬ ಜನ ರೈತರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಯೂರಿಯಾ ಗೊಬ್ಬರನ ಯೂಸ್ ಮಾಡ್ತಾ ಇರ್ತೀರ. ಓಕೆ, ಇವಾಗ ಜಾಸ್ತಿ ಯೂರಿಯಾ ಗೊಬ್ಬರನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಸ್ಟಾರ್ಟಿಂಗ್ ನೀವು ಕಬ್ಬು ಏನು ಕಟಾವಾಗಿರುತ್ತೆ, ಕಬ್ಬು ಕಟಾವಾದಮೇಲೆ 4 ರಿಂದ 5 ತಿಂಗಳವರೆಗೂ ಮಾತ್ರ ಯೂರಿಯಾನ ಯೂಸ್ ಮಾಡಿ. ಯೂರಿಯಾ ಜೊತೆ ನೀವು ಸ್ಟಾರ್ಟಿಂಗ್ ಬಂದುಬಿಟ್ಟು DAP ಹಾಕ್ಬೋದು ಅಥವಾ MOP ಹಾಕ್ಬೋದು, ಅಂದರೆ ಪೊಟ್ಯಾಶ್ ಹಾಕ್ಬೋದು, ಮತ್ತು NPK ಗೊಬ್ಬರ ಕೂಡ ಯೂಸ್ ಮಾಡ್ಬೋದು. ಅದಾದ ನಂತರ ನೋಡ್ಬೋದು ನಿಮ್ಮದು ಕಬ್ಬು ಇವಾಗ 5 ತಿಂಗಳು 6 ತಿಂಗಳಿಗೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಯೂರಿಯಾನ ಕೊಡೋಕ್ಕೆ ಹೋಗಬೇಡಿ. ಅದರ ಬದಲಾಗಿ ನೀವು ನ್ಯಾನೋ ಯೂರಿಯಾ ಸ್ಪ್ರೇ ಮಾಡ್ಬೋದು, ನ್ಯಾನೋ DAP ಸ್ಪ್ರೇ ಮಾಡ್ಬೋದು. ಮತ್ತು ಈ ರೀತಿ ಕಬ್ಬು ಏನು ಗಣಿಕೆ ಸ್ಟಾರ್ಟ್ ಆಗುತ್ತೆ 4, 5, 3, 4 ಏನು ಗಣಿಕೆ ಸ್ಟಾರ್ಟ್ ಆಗುತ್ತೆ, ಆ ಗಣಿಕೆ ಸ್ಟಾರ್ಟ್ ಆದಮೇಲೆ ಕಂಪ್ಲೀಟಾಗಿ ಯೂರಿಯಾ ಗೊಬ್ಬರವನ್ನು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ತಕ್ಷಣ ನೀವು NPK 19 ಅದನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಸಪ್ರೇಟ್ ಏನು ಪೊಟ್ಯಾಶ್ ಬರುತ್ತೆ ಆ ಪೊಟ್ಯಾಶ್ ಕೂಡ ಯೂಸ್ ಮಾಡ್ಕೋಬೋದು. ಪೊಟ್ಯಾಶ್ ಯೂಸ್ ಮಾಡೋದ್ರಿಂದ ಕಬ್ಬಿನ ಏನಿವಾಗ ಗಣಿಕೆ ಇದೆ ಗಣಿಕೆಯಲ್ಲಿ ಕೂಡ ತುಂಬಾ ಇನ್ನೂ ಕೂಡ ದಪ್ಪ ಆಗುತ್ತೆ, ಮತ್ತು ಜಾಸ್ತಿ ತೂಕ ಬರೋದಕ್ಕೆ ಪೊಟ್ಯಾಶ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ರೈತ ಬಾಂಧವರು ಸ್ಟಾರ್ಟಿಂಗ್ ಏನು ಕಬ್ಬು ಕಟಾವಾಗುತ್ತೆ, ಕಬ್ಬು ಕಟಾವಾದಮೇಲೆ ನೀವು ಬಗಲ ಏನು ಹರಿತೀರಲ್ಲ, ಸೈಡ್ ಏನು ಬಗಲನ ಇದನ್ನು ಒಂದು ನೇಗಿಲಿಂದ ಬಗಲ ಏನು ಹರಿತೀರಿ, ಸೊ ಆ ಒಂದು ಮೂಮೆಂಟಲ್ಲಿ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಹ್ಯೂಮಿಕ್ ಆ್ಯಸಿಡ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಆವಾಗ ನೀವು ಎಲ್ಲ ಬೇರೆಲ್ಲ ಕಟ್ ಆಗಿರೋದ್ರಿಂದ ಹೊಸದಾಗಿ ಬೇರೆ ಬಿಡೋಕ್ಕೆ ಹ್ಯೂಮಿಕ್ ಆ್ಯಸಿಡ್ ತುಂಬಾ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನೀವು 0.35 ಕೂಡ ಯೂಸ್ ಮಾಡ್ಬೋದು. ಅದರ ಬದಲಾಗಿ ನೀವು
DAP ಕೂಡ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಬೋದು. DAP ಯೂಸ್ ಮಾಡೋದ್ರಿಂದ DAPಯಲ್ಲಿ ಅತಿ ಹೆಚ್ಚಾಗಿ ಸಾರಜನಕ ಮತ್ತು ರಂಜಕ ಇರೋದ್ರಿಂದ ಕಬ್ಬಿನ ಬೇರು ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಬರುವಂಥ ಮರಿಗಳ ಸಂಖ್ಯೆ ಕೂಡ ತುಂಬಾ ಬಲಿಷ್ಠವಾಗಿ ಕಾಣುತ್ತೆ. ಓಕೆ, ಇಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ರೈತ ಬಾಂಧವರು ಕಬ್ಬಿನಲ್ಲಿ ಇಳುವರಿ ಜಾಸ್ತಿ ತೆಗಿಬೇಕಪ್ಪ ಅಂದರೆ ಹೆಚ್ಚಿನ ಒಂದು ಕಬ್ಬಿನ ಆದಾಯನ ತೆಗಿಬೇಕಪ್ಪ ಅಂತಂದರೆ ಮೇನಾಗಿ ರೈತ ಬಾಂಧವರು ಕಾಪಾಡ್ಕೋಬೇಕಾಗಿದ್ದು ಕಬ್ಬಿನ ಮರಿಗಳ ಸಂಖ್ಯೆ. ಓಕೆ, ಇವಾಗ ತುಂಬ ಜನ ರೈತರು ಬಂದ್ಬಿಟ್ಟು ಕೆಲವೊಬ್ಬರು ಕಬ್ಬನ್ನು ನಾಟಿ ಮಾಡ್ತಾರೆ, ಕೆಲವೊಬ್ಬರು ಕಬ್ಬನ್ನು ಸಸಿ ನೆಡ್ತಾರೆ. ಅಂದರೆ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಕೆಲವೊಬ್ಬರು 1.5 ಫೀಟ್ ಅಡಿಯಲ್ಲಿ ಡಿಸ್ಟೆನ್ಸ್ ಇಡ್ತಾರೆ, ಕೆಲವೊಬ್ಬರು 2 ಫೀಟ್ ಡಿಸ್ಟೆನ್ಸ್ ಇಡ್ತಾರೆ, ಮತ್ತು ಕೆಲವೊಬ್ಬರು ಸಾಲಿಂದ ಸಾಲಿಗೆ 4 ಅಡಿ ಇಡ್ತಾರೆ, 4.5 ಇಡ್ತಾರೆ, ಕೆಲವೊಬ್ಬರು 3 ಫೂಟ್ ಇಡ್ತಾರೆ, ಕೆಲವೊಬ್ಬರು 7, 8 ಈ ರೀತಿ ಕೂಡ ಇಟ್ಟು ಕಬ್ಬನ್ನು ಬೆಳೀತಿರ್ತಾರೆ. ಓಕೆ, ನಾವೊಂದು ಮೊದಲಿಂದನೂ ಕೂಡ 4 ಫೀಟ್ ಅಂತರ ಇಟ್ಕೊಂಡೇ ಬೆಳೀತಾ ಇದ್ದೀವಿ ಕಬ್ಬನ್ನು. ಓಕೆ, ಇವಾಗ ನೋಡ್ಬೋದು ನಾವು ಇಲ್ಲಿ ಕಬ್ಬಿನ ರೌದಿ ಸುಳಿದಿದ್ದೀವಿ. ಓಕೆ, ಕಬ್ಬಿನ ರೌದಿ ಸುಲಿಯೋದ್ರ ಜೊತೆಗೆ ಏನಿವಾಗ ಒಂದು ಗದಿ ಅಂತ ಏನು ಕರಿತೀವಿ ನಾವು, ಅಂದರೆ ಒಂದು ಸಸಿ ಸ್ಟಾರ್ಟಿಂಗ್ ಏನು ತುಳಿದಿರ್ತೀವಿ. ಓಕೆ, ಈ ಒಂದು ಕಬ್ಬಿನ ಒಂದು ಗದಿಯಲ್ಲಿ ನಾವು ಜಾಸ್ತಿ ಮರಿಗಳ ಸಂಖ್ಯೆ ಇಟ್ಟರೆ ಎಲ್ಲ ಕಬ್ಬಿಗೂ ಕೂಡ ಕರೆಕ್ಟಾಗಿ ನ್ಯೂಟ್ರಿಷನ್ ಸಿಗಲ್ಲ, ಮತ್ತು ಕರೆಕ್ಟಾಗಿ ಒಂದು ಸಫಿಷಿಯೆಂಟ್ ಗಾಳಿ ಕೂಡ ಆಡಲ್ಲ, ಮತ್ತು ಕಬ್ಬಿನ ಪಿಂಡ್ ಕೂಡ ಅಂದರೆ ಕಬ್ಬಿನ ಮರಿಗಳ ಸಂಖ್ಯೆ ಸಾಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಒಂದು ಗದಿಯಲ್ಲಿ 8, 9, 10, 11 ಮ್ಯಾಕ್ಸಿಮಮ್ ಅಂದರೆ 12 ಮರಿಗಳ ಸಂಖ್ಯೆ ಕಾಯ್ಕೊಂಡು ಉಳಿದಿರುವಂಥ ಯಾವೆಲ್ಲ ಕಬ್ಬಿನ ಮರಿಗಳ ಸಂಖ್ಯೆ ವೀಕ್ ಆಗಿದೆ, ಯಾವ ಕಬ್ಬಿನ ಮರಿಗಳು ವೀಕ್ ಇರ್ತಾವಲ್ಲ ಅಂಥವನ್ನ ಡೈರೆಕ್ಟ್ ಯಾವುದೇ ಅಂದರೆ ಸುಮ್ಮನೆ ಕಬ್ಬಿನ ಮರಿ ಚಲೋ ಇದ್ದಾವೆ ಅಂಥೇಳಿ ಎಲ್ಲನೂ ಕಾಯಕ್ಕೆ ಹೋಗಬೇಡಿ. ಒಂದು 12 ಹಬ್ಬ ಅಂದರೆ ಒಂದು 13 ಮರಿಗಳ ಸಂಖ್ಯೆ ಇಟ್ಕೊಂಡು ಉಳಿದಿರುವಂಥ ಎಲ್ಲ ಕಬ್ಬನ್ನು ಮುರಿದು ತೆಗೆದು ಬಿಡಬೇಕು. ಯಾಕಂತಂದರೆ ನೀವು ಒಂದು ಗದಿಯಲ್ಲಿ 20 ಇದೆ 30 ಇದೆ ಅಂಥೇಳಿ ಎಲ್ಲನೂ ಕಾಯಿದ್ರೆ ನೀವು ಕಬ್ಬು ಒಂದು 8, 9 ತಿಂಗಳು ಕಬ್ಬು ಆದ ತಕ್ಷಣ ಅದರಲ್ಲಿ ಕಬ್ಬು ಉಳಿಯೋದೇ 7 ಹಬ್ಬ ಅಂದರೆ 6, ಉಳಿದಿರುವಂಥ ಎಲ್ಲ ಮರಿಗಳು ಸತ್ತು ಹೋಗ್ತವೆ. ಸೊ ತುಂಬ ರೈತರ ಇಳುವರಿ ಅಂದರೆ ರೈತ ಬಾಂಧವರಿಗೆ ಇಳುವರಿ ಕಡಿಮೆ ಆಗುವುದು ಆ ಒಂದು ಸಂದರ್ಭದಲ್ಲಿ. ಸೊ ಆದ್ದರಿಂದ 8 ತಿಂಗಳವರೆಗೂ ವೇಟ್ ಮಾಡಿ 5, 6 ಕಬ್ಬು ಬೆಳೆದು ಲಾಸ್ ಆಗೋಕ್ಕಿಂತ ನೀವು ಕಬ್ಬು ಕಟಾವಾದ 4ರಿಂದ 5 ತಿಂಗಳಿಗೆ ಈ ರೀತಿ ಪ್ರತಿಯೊಬ್ಬರು ರೌದಿಯನ್ನು ಸುಲಿಬೇಕು. ಓಕೆ, ನಾನು ಇವಾಗ ಈ ಒಂದು ಸಾಲ ರೌದಿ ಸುಲಿದಿದ್ದೀನಿ. ಇನ್ನೊಂದು 4 ದಿನದಲ್ಲಿ ಏನಿದು 1 ಎಕರೆ ಪ್ಲಾಟ್ ಇದೆ, ಇದು ಕಂಪ್ಲೀಟಾಗಿ ಒಟ್ಟು ರೌದಿ ಎಲ್ಲ ಸುಲಿದಿರ್ತೀವಿ. ಓಕೆ, ಅದ್ರದ್ದು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀವಿ ಯಾವ ರೀತಿ ಪ್ಲಾಟ್ ರೆಡಿಯಾಗಿದೆ ಅಂಥೇಳಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಬ್ಬಿಗೆ ಒಂದು ಗದಿಯಲ್ಲಿ 8, 9, 10 ಮ್ಯಾಕ್ಸಿಮಮ್ 11 ಹಬ್ಬ ಅಂದರೆ 12 ಮರಿಗಳ ಸಂಖ್ಯೆಗಿಂತ ಜಾಸ್ತಿ ಸಂಖ್ಯೆಯನ್ನು ಇಡೋಕ್ಕೆ ಹೋಗಬೇಡಿ. ಬೇಕಿದ್ರೆ ರೈತ ಬಾಂಧವರು ನೀವು ಚೆಕ್ ಕೂಡ ಮಾಡ್ಕೋಬೋದು. ನಿಮ್ದು ಏನಾದರೂ 2 ಎಕರೆ 1 ಎಕರೆ ಕಬ್ಬು ಇತ್ತಪ್ಪ ಅಂತಂದರೆ ಒಂದು 4 ಸಾಲು ಈ ರೀತಿ ರೌದಿಯನ್ನು ಸುಲ್ಕೊಂಡು ನೋಡಿ, ಬಾಜು ಇರುವಂಥ ಸಾಲಿಗೂ ಈ ಒಂದು ರೌದಿ ಸುಲಿದಿರುವಂಥ ಸಾಲಿಗೂ ಏನೆಲ್ಲ ವ್ಯತ್ಯಾಸ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಕಬ್ಬಿನ ತೂಕ ಕೂಡ ಜಾಸ್ತಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ನೀವು 4 ಅಥವಾ ಈ ರೀತಿ ಗಣಿಕೆ ಆದಮೇಲೆ ಏನು ರೌದಿ ಸುಲಿತೀರ, ರೌದಿ ಸುಲಿದು ಈ ರೀತಿ ಸಾಲಿನಲ್ಲಿ ಸ್ವಚ್ಛವಾಗಿಟ್ಟರೆ ಬರುವಂಥ ಮರಿಗಳು ಸಿಕ್ಕಾಪಟ್ಟೆ ಫೋರ್ಸ್ ಆಗಿರ್ತವೆ ಮತ್ತು ಅಷ್ಟೇ ದಪ್ಪ ಬಲಿಷ್ಠವಾಗಿ ಕೂಡ ಮರಿಗಳ ಸಂಖ್ಯೆ ಬರುತ್ತೆ. ಓಕೆ, ಈ ರೀತಿ ನೀವು ಕ್ರಮಗಳನ್ನು ಅನುಸರಿಸಿದರೆ ಆರಾಮಾಗಿ ಕೂಡ ರೈತ ಬಂದರು ಕಬ್ಬಿನಲ್ಲಿ ಇಳುವರಿಯನ್ನು ನೋಡ್ಬೋದು. ಓಕೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ರೈತರು ಬಂದ್ಬಿಟ್ಟು ಕಬ್ಬನ್ನು ನಾಟಿ ಮಾಡಿದ ಮೇಲೆ ಸ್ಟಾರ್ಟಿಂಗ್ ಏನು ಕಸ ಬರುತ್ತಲ್ಲ, ಕಬ್ಬನ್ನು ನಾಟಿ ಮಾಡಿದ್ಮೇಲೆ 15ರಿಂದ 20 ದಿನಕ್ಕೆ ಏನು ಕಬ್ಬಿನಲ್ಲಿ ಕಸ ಬರುತ್ತೆ, ಆ ಒಂದು ಕಸಕ್ಕೆ ತುಂಬ ಜನ ರೈತ ಬಾಂಧವರು ಕಬ್ಬಿನ ಕಸದ ಔಷಧಿಯನ್ನು ಸ್ಪ್ರೇ ಮಾಡ್ತಾರೆ. ಓಕೆ, ಯಾರು ಕೂಡ ರೈತ ಬಾಂಧವರು ಆ ರೀತಿ ಕಬ್ಬಿನಲ್ಲಿ ಕಸದ ಔಷಧಿಯನ್ನು ಸ್ಟಾರ್ಟಿಂಗ್ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಕಬ್ಬಿನ ಮರಿಗಳಿಗೆ ತುಂಬಾ ಒಂದು ಎಫೆಕ್ಟ್ ಆಗುತ್ತೆ. ಅಂದರೆ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆ ಬರಲ್ಲ ಮತ್ತು ಕಬ್ಬು ಕೂಡ ಗ್ರೋತ್ ಸ್ಟಾಪ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು. ಈ ರೀತಿ 2, 3, 4 ಕಬ್ಬಿನ ಗಣಿಕೆ ಬಂದ ಮೇಲೆ ಕಸದ ಔಷಧಿಯನ್ನು ಸ್ಪ್ರೇ ಮಾಡಿದರೆ ನೋಡ್ಬೋದು. ನಾನು ಇವಾಗ ಮೊನ್ನೆ ಸ್ಪ್ರೇ ಮಾಡಿದ್ದೀನಿ, 1 ವಾರ ಆಯಿತು. ಯಾವುದೇ ಕಬ್ಬಿಗೂ ಕೂಡ ಎಫೆಕ್ಟ್ ಆಗಲ್ಲ. ಪ್ರತಿಯೊಂದು ಕಬ್ಬು ಏನು ಕಸ ಇದೆ ಎಲ್ಲ ಕಸ ಕೂಡ ಒಣಗಿ ಹೋಗುತ್ತೆ. ಈ ರೀತಿ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ರೈತ ಬಾಂಧವರು ಕೆಲವೊಬ್ಬರು ಡ್ರಿಪ್ ಸಿಸ್ಟಮಲ್ಲಿ ನೀರು ಬಿಡ್ತಾ ಇರ್ತಾರೆ, ಕೆಲವೊಬ್ಬರು ಈ ರೀತಿ ಕವಲಿ ಮುಖಾಂತರ ನೀರನ್ನ ಬಿಡ್ತಾರೆ. ಓಕೆ, ಡ್ರಿಪ್ಗೆ ನೀರು ಬಿಡೋದಕ್ಕೆ ಕವಲಿ ನೀರು ಬಿಡೋದಕ್ಕೆ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅಂತಂದರೆ, ಯಾರಿಗೆಲ್ಲ ರೈತರಿಗೆ ಹೊಲದಲ್ಲಿ ತುಂಬ ನೀರಿರುತ್ತೆ, ಸೊ ಅಂಥವರು ಕವಲಿ ಮುಖಾಂತರ ನೀರು ಬಿಡೋದು ತುಂಬಾ ಉತ್ತಮ. ಮತ್ತು ನೀವು ಕರೆಕ್ಟಾಗಿ ನಿಮ್ಮ ತೋಟದಲ್ಲಿ ನೀರು ಅಷ್ಟೊಂದು ಜಾಸ್ತಿ ಇರಲ್ಲ, ನೀವು ಡ್ರಿಪ್ ಮಾಡ್ತೀನಪ್ಪ ಅಂತಂದರೆ ಆರಾಮಾಗಿ 4 ದಿನಕ್ಕೆ 2 ಗಂಟೆ ನೀರು ಡ್ರಿಪ್ಪಿಗೆ ಬಿಟ್ಟರು ಕೂಡ ಆರಾಮಾಗಿ ನಡೆಯುತ್ತೆ, ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಗ್ರೋತ್ ನೋಡ್ಬೋದು ಯಾವ ರೀತಿ ಇವಾಗ ಗ್ರೋತ್ ಸ್ಟಾರ್ಟ್ ಆಗಿದೆ ಅಂಥೇಳಿ ನೀವು ನೋಡ್ಬೋದು ಇಲ್ಲಿ.
ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಪ್ರತಿಯೊಂದು ಕಬ್ಬಿಣ ರಿಲೇಟೆಡ್ ಯಾವುದೇ ಒಂದು ಕಬ್ಬಿಣ ರೋಗ ಬರೋದಾಗಿರ್ಬೋದು ಅಥವಾ ಕಬ್ಬಿನಲ್ಲಿ ಇಳುವರಿ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೋದು, ಮತ್ತು ನಾವು ಇನ್ನು ಏನು ಇವಾಗ 4 ತಿಂಗಳು ಕಬ್ಬು ನೋಡ್ತಾ ಇದ್ದೀರಾ, ಓಕೆ, ಇದಕ್ಕೆ ಮುಂದೆ ನಾವು ಜಾಸ್ತಿ ಇಳುವರಿ ತೆಗಿಯೋಕ್ಕೆ ಯಾವ ಒಂದು ಗೊಬ್ಬರನ ಯೂಸ್ ಮಾಡ್ತೀವಿ ಮತ್ತು ಯಾವೆಲ್ಲ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಅಪ್ಡೇಟ್ನ ಮುಂದೆ ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಪ್ರತಿಯೊಬ್ಬರು ಯಾರೆಲ್ಲ ರೈತ ಬಾಂಧವರು ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಕಬ್ಬನ್ನು ಬೆಳೀತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.